ವೆಲ್ಕಮ್ ಬ್ಯಾಕ್ ಟು ಸ್ಪಾರ್ಕ್ಲರ್ ನವೀನ್ ಚಾನಲ್. ಬಂಧುಗಳೇ, ನ್ಯೂಜಿಲ್ಯಾಂಡ್ ವಿರುದ್ಧ ಸರಣಿಯಲ್ಲಿ ಭಾರತ 4-1 ಗೆದ್ದಾಯಿತು. ಆದರೆ ಈ ಒಂದು ಸರಣಿಯಲ್ಲಿ ಪ್ರದರ್ಶನವನ್ನು 5 ಪಂದ್ಯಗಳಲ್ಲೂ ತೋರಿದ ಸಂಜು ಸ್ಯಾಮ್ಸನ್ ಅವರ ಕೆರಿಯರ್ ಕೊನೆ ಆಯಿತಾ? ಈ ಒಂದು ಸರಣಿನೇ ಅವರಿಗೆ ಕೊನೆ ಸರಣಿನ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಭಾರತದಂತಹ ಕ್ರಿಕೆಟ್ ಅಭಿಮಾನಿಗಳ ದೇಶದಲ್ಲಿ 11 ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ರು ಕೂಡ ಕ್ರಿಕೆಟ್ ತಂಡದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳದೆ ಇರೋ ಸಂಜು ಸ್ಯಾಮ್ಸನ್ ಅವರನ್ನು ನೋಡಿದಾಗ ಒಂಥರ ಬೇಸರ ಆಗುತ್ತೆ. ಇವರು 2025ರ ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ಅಂತಹ ಅದ್ಭುತ ಪ್ರದರ್ಶನವನ್ನೇನೂ ನೀಡಿರಲಿಲ್ಲ. ಜೊತೆಗೆ ಈ ಬಾರಿಯ ನ್ಯೂಜಿಲೆಂಡ್ ಸರಣಿಯಲ್ಲಿ ಅವರು ಗಳಿಸಿದ ಮೊತ್ತ ಎಷ್ಟಪ್ಪ ಅಂದರೆ 10, 6, 0, 24, 6 ಇಲ್ಲಿ 2 ಡಿಜಿಟ್ ಉಳಿದಿದ್ದೆಲ್ಲ ಸಿಂಗಲ್ ಡಿಜಿಟ್. ಅವರು ಗಳಿಸಿದ ರನ್ಗಳೆಷ್ಟಿದೆ ನೀವೇ ನೋಡಿ. ಭಾರತ ತಂಡದಲ್ಲಿ ಸ್ಥಾನ ಪಡೆಯಲು ಅನೇಕ ಆಟಗಾರರು ಪ್ರದರ್ಶನ ನೀಡಿದ್ರೂ ಕೂಡ ಇಲ್ಲಿ ಲಾಬಿ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಸಂಜು ಸ್ಯಾಮ್ಸನ್ ಅವರಿಗೋಸ್ಕರ ಎಲ್ಲರೂ ಕೂಡ ದಯವಿಟ್ಟು ಅವಕಾಶ ಕೊಡಿ ಅಂತ ಹೇಳ್ತಿದ್ದ ದಿನಗಳಿತ್ತು. ಆದರೆ ಅವಕಾಶ ಕೈಯಲ್ಲಿದ್ದಾಗ ಸಂಜು ಸ್ಯಾಮ್ಸನ್ ಹಾಳು ಮಾಡಿಕೊಂಡ್ರು ಅಂತ ಅನ್ನಿಸ್ತಾ ಇದೆ. ಭಾರತ ತಂಡದಿಂದ ಜಿತೇಶ್ ಶರ್ಮಾನ ಕೈಬಿಟ್ಟ ಸಮಯದಲ್ಲಿ ಜಿತೇಶ್ ಶರ್ಮಾ ಅದ್ಭುತವಾಗಿ ಆಡ್ತಾ ಇದ್ರು. ಆಗ ಹೇಳಿದ ಮಾತೇನೆಂದರೆ, ನಮಗೆ ಆರಂಭಿಕ ಆಟಗಾರರಾಗಿ ಅದ್ಭುತವಾದಂಥ ಆಟವಾಡುವಂತಹ ಆಟಗಾರ ಬೇಕಾಗಿದ್ದಾರೆ, ನಮಗೆ ಫಿನಿಷರಲ್ಲಿ ತುಂಬ ಜನ ಇದ್ದಾರೆ, ಹಾಗಾಗಿ ನಾವು ಆಯ್ಕೆಯಿಂದ ಜಿತೇಶ್ ಶರ್ಮಾ ನಾವು ಹೊರಗಿಡ್ತಾ ಇದ್ದೀವಿ ಅಂತ. ಈಗ ನೋಡಿದರೆ T20 ಸರಣಿಗೆ ಈಗಾಗಲೇ ವರ್ಲ್ಡ್ ಕಪ್ಗೋಸ್ಕರ ಆಯ್ಕೆಯಾಗಿರುವ ಭಾರತೀಯ ತಂಡದಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ. ಸ್ಟ್ಯಾಂಡ್ ಬೈ ಆಟಗಾರನಾಗಿ ಆಯ್ಕೆಯಾದ ಇಶಾನ್ ಕಿಶನ್ ರಾತ್ರೋರಾತ್ರಿ ಭವಿಷ್ಯ ಬದಲಾಗಿದೆ. ನ್ಯೂಜಿಲ್ಯಾಂಡ್ ವಿರುದ್ಧದ ಸರಣಿಯಲ್ಲಿ ಅತ್ಯುತ್ತಮ ಆಟವಾಡಿದ ಇಶಾನ್ ಕಿಶನ್ ಇಂದು ಪ್ರಮುಖ ಆಟಗಾರನಾಗಿದ್ದಾನೆ. ವಾಟರ್ ಬಾಯ್ ಆಗುವ ಪರಿಸ್ಥಿತಿ ಬಂದಿರೋದು ಯಾರಿಗೆ ಅಂದರೆ ಸಂಜು ಸ್ಯಾಮ್ಸನ್ ಅವರಿಗೆ. ನೀವೇ ಗಮನಿಸಿ ಬಂಧುಗಳೇ, ಭಾರತೀಯ ತಂಡದಲ್ಲಿ ಸ್ಥಾನ ಪಡೆಯುವ ಅವಕಾಶದಿಂದ ವಂಚಿತರಾದವರು ತುಂಬ ಜನ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ನಂತಹ ಪ್ರತಿಭಾನ್ವಿತ ಆಟಗಾರರು ರನ್ ಗಳಿಸಿ ಪ್ರದರ್ಶನ ನೀಡಿದರೂ ಕೂಡ ಭಾರತ ತಂಡಕ್ಕೆ ಆಯ್ಕೆಯಾಗುವ ಅವಕಾಶ ಅವರಿಗೆ ದೊರೆಯಲಿಲ್ಲ. ಯಶಸ್ವಿ ಜೈಸ್ವಾಲ್ ಅದ್ಭುತ ಆಟವಾಡಿ ಇಂಡಿಯಾ ಟೀಮ್ಗೋಸ್ಕರ ರನ್ಗಳನ್ನು ಹೊಡೆಯುತ್ತಿರುವ ಈ ಯುವಕನು ಕೂಡ ಸಂಜು ಸ್ಯಾಮ್ಸನ್ ರೀತಿಯೇ ಅಲ್ವೇ? ಆದರೆ ಆತನನ್ನು ಈ ಒಂದು T20 ವರ್ಲ್ಡ್ ಕಪ್ಪಿಂದ ಕೈಬಿಟ್ಟಿದ್ದಾರೆ. ಭಾರತ ತಂಡದಲ್ಲಿ ಸ್ಥಾನ ಪಡೆಯಲು ಇನ್ನೂ ಅನೇಕ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿ ಕೂಡ ಅವಕಾಶದಿಂದ ವಂಚಿತರಾಗಿದ್ದಾರೆ. ಆದರೆ ಸಂಜು ಸ್ಯಾಮ್ಸನ್ ಅವರು ತಮಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಕೈ ಚೆಲ್ಲುತ್ತಾ ಈ ರೀತಿ ಪ್ರದರ್ಶನ ನೀಡಿದರೆ ಭಾರತ T20 ತಂಡದಲ್ಲಿ ಇವರಿಗೆ ಸ್ಥಾನ ಇರುತ್ತಾ? ಖಂಡಿತವಾಗಿ ಇವರಿಗೆ ಸ್ಥಾನ ಇರೋದು ಡೌಟ್. ಇವರು ಮುಂದಿನ ವರ್ಲ್ಡ್ ಕಪ್ನಲ್ಲಿ ಬೆಂಚ್ ಮೇಲೆ ಕೂತು ಬೇರೆಯವರಿಗೆ ವಾಟರ್ ಸಪ್ಲೈ ಮಾಡೋ ವಾಟರ್ ಬಾಯ್ ಆಗಬೇಕಾಗತ್ತೆ. ಸಂಜು ಸ್ಯಾಮ್ಸನ್ ಅವರಿಗೆ ಸಿಕ್ಕಷ್ಟು ಅವಕಾಶ ಬೇರೆ ಯಾವ ಆಟಗಾರನಿಗೂ ಖಂಡಿತವಾಗಿಯೂ ಸಿಕ್ಕಿಲ್ಲ. ಆದರೆ ಆ ಸಿಕ್ಕಂಥ ಅವಕಾಶಗಳನ್ನೆಲ್ಲ ಕೈ ಚೆಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಅಂತಃಪತನಕ್ಕೆ ತಲುಪಿದ್ದು ಮತ್ತಾರೂ ಅಲ್ಲ, ಸಂಜು ಸ್ಯಾಮ್ಸನ್. ರಾಹುಲ್ ದ್ರಾವಿಡ್ ಅಂತವರ ಗರಡಿಯಲ್ಲಿ ಬೆಳೆದ ಸಂಜು ಸ್ಯಾಮ್ಸನ್ ಈ ರೀತಿ ಆಗಿದ್ದಾದರೂ ಯಾಕೆ? ಇದು ನಮಗೆ ಕಾಡುವ ಪ್ರಶ್ನೆ. ಬಂಧುಗಳೇ, ಹಾಗಾದರೆ ಸಂಜು ಸ್ಯಾಮ್ಸನ್ ಅವರು T20 ವರ್ಲ್ಡ್ ಕಪ್ನಲ್ಲಿ ಭಾರತ ಪರವಾಗಿ ಆಡ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.